ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಆಶಾ ಬೇಗಮ್ ಅಂತೇಳಿ, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವರು, ಗಂಡ ರಫೀಕ್ ಅಂತೇಳಿ ಗುಜರಿ ವ್ಯಾಪಾರವನ್ನು ಮಾಡ್ತಾರೆ. ಸಮಸ್ಯೆ ಗಂಡನಿಗೆ ಬೇರೆ ಹೆಂಗಸರ ಸಹವಾಸ ಇದೆ ಅಂತೇಳಿ ರೀಸನ್ ಕೊಟ್ಟಿರೋದು. ಬಯಕೆ ನನಗೂ ಸಹಿತ ಎರಡನೇ ಸಂಬಂಧ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಸ್ಥಳ ಹೇಳಿದ ಜಾಗಕ್ಕೆ ಬಂದು ಭೇಟಿ ಮಾಡ್ತಾನೆ, ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಅದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ಹ್ಯುಂಡೈ ಗ್ರ್ಯಾಂಡ್ i10 ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ವ್ಯಾಪಾರ ಮಾಡೋ ನೆಪದಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿರೋದು, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಗಂಡ ಮದುವೆ ಆದಮೇಲೆ ತುಂಬಾ ಚೆನ್ನಾಗಿ ಸುಖವನ್ನು ಕೊಟ್ಟು ನೋಡ್ಕೊಳ್ತಾ ಇದ್ದ. ಸುಮಾರು 2009ರಿಂದ 2014ರವರೆಗೆ ಚೆನ್ನಾಗಿ ಸುಖ ಕೊಟ್ಟು ನೋಡ್ಕೊಂಡಿದ್ದಾನೆ ಅಂತೇಳಿ ಹೇಳ್ಕೊಂಡಿರೋದು. ಯಾವಾಗ ಮಾವನ ಜೊತೆ ಗುಜರಿ ವ್ಯಾಪಾರಕ್ಕೆ ಹೋದ್ನೋ ಅವತ್ತಿನಿಂದ ಅವರ ಒಂದು ನಡವಳಿಕೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಂತೇಳಿ ತಿಳಿಸಿದ್ದಾರೆ. ಇತ್ತೀಚೆಗೆ ಸರಿಯಾಗಿ ಸುಖವನ್ನು ಸಹಿತ ಕೊಡ್ತಾ ಇಲ್ಲ. ಹಾಗಾಗಿ ಡೌಟ್ ಬಂದು ವಿಚಾರಿಸಿದ್ರೆ ಬೇರೆ ಒಂದು ಸೆಟಪ್ ಇಟ್ಟಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಹಾಗಾಗಿ ನಾನು ಸಹಿತ ಎರಡನೇ ಸಂಬಂಧವನ್ನು ಇಟ್ಕೊಂಡು ಸುಖ ಅನುಭವಿಸೋದಾಗಿ ನಿರ್ಧಾರ ಮಾಡಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರಿದ್ದರೆ ಬೇಗ ಕಾಲ್ ಮಾಡಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ಗಂಡ ವ್ಯಾಪಾರಕ್ಕೆ ಹೋದ್ಮೇಲೆ ಮನೆಯಲ್ಲಿ ಒಬ್ಬಳೇ ಇರ್ತಾನೆ ಅಂತಲೇ ತಿಳಿಸಿರೋದು. ಧೈರ್ಯವಾಗಿ ಬಂದು ಸುಖವನ್ನು ಕೊಡೋರು ಬೇಕಾಗಿದ್ದಾರೆ. ವಯಸ್ಸಿನಲ್ಲಿ ಮುದುಕ ಇದ್ರೂ ಸಹಿತ ಚಿಂತೆ ಇಲ್ಲ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಸತತ 30 ನಿಮಿಷ ಸುಖ ಕೊಡುವ ಸ್ಟಾಮಿನಾ ಕೂಡ ಇರಬೇಕಾಗುತ್ತೆ. ಸಾಕು ಸಾಕು ಅಂತ ಕಿರುಚಿದ್ರು ಸಹಿತ ಬಿಡದೆ ಚೆನ್ನಾಗಿ ಕೈದು ಸುಖವನ್ನು ಕೊಟ್ಟೋಗ್ಬೇಕು ಅಂತೇಳಿ ಅದಿಷ್ಟು ಇವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಫೈನಲಾಗಿ ಇವರ ಬಳಿರೋ ಹ್ಯುಂಡೈ ಗ್ರ್ಯಾಂಡ್ i10 ಕಪ್ಪ ಆಸ್ಟಾಗ್ ಆ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಈ ಒಂದು ಕಾರಿನ ಪ್ರೈಸ್ ಬಂದ್ಬಿಟ್ಟು 4,95,000 ಅಂತೇಳಿ ತಿಳಿಸಿದ್ದಾರೆ. ಇನ್ನು ಕಾರಿನ ಓವ್ರು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇವರು ಜನವರಿ 2018. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಬಹುದು. ಕಿಲೋಮೀಟರ್ ಡ್ರೈವನು 38,000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಪ್ರೊಫೈಲ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟನ್ನು ಓದಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.